ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಹೆಚ್ಚಿನ ಬಡ್ಡಿ ಆಮಿಷವೊಡ್ಡಿ 165 ಕೋಟಿ ಟೋಪಿ ಹಾಕಿದ್ದಾರೆ. ಹಣ ಲೂಟಿ ಬಳಿಕ ದುಬೈಗೆ ಹಾರಿರುವಂತಹ ಆಸಾಮಿಗಳು. ಈ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಇದು ಕೂಡ ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಚ್ಚಿನ ಬಡ್ಡಿಯನ್ನ ಕೊಡ್ತೀವಿ ಅಂತ ಹೇಳಿ ಆಮಿಷವೊಡ್ಡಿ 165 ಕೋಟಿ ಲೂಟಿ ಮಾಡಿದ್ದಾರೆ. ಹಣ ಲೂಟಿ ಮಾಡಿದ ನಂತರ ದುಬೈಗೆ ಹಾರಿದ್ದಾರೆ. ಬೆಳಗಾವಿಯ ಟಿಳಕವಾಡಿಯಲ್ಲಿ ಆರಂಭಗೊಂಡಿದ್ದಂತಹ ಸಂಸ್ಥೆ ಇದು. ಅಪೆಕ್ಸ್ ವೆಜ್ ಕಾರ್ಪ್ LLP ಸಂಸ್ಥೆ ಆರಂಭಿಸಿ ಹಣ ಸಂಗ್ರಹ ಮಾಡಲಾಗ್ತಾ ಇತ್ತು. 1 ಲಕ್ಷ ಹೂಡಿಕೆಗೆ 4,000 ಬಡ್ಡಿ ಕೊಡ್ತೀವಿ ಅಂತ ಹೇಳಿ ಆಮಿಷವನ್ನು ಒಡ್ಡಿದ್ರು. 1 ವರ್ಷದ ಬಳಿಕ ಹಣ ವಾಪಸ್ ಕೊಡ್ತೀವಿ ಅಂತ ಹೇಳಿ ಅದಾದ ನಂತರ ಹೀಗೆ ಮೋಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಬೆಳಗಾವಿಯಲ್ಲೇ ಅತಿ ಹೆಚ್ಚಾಗಿ ನಡೀತಾ ಇದೆಯೋ ಏನೋ ಗೊತ್ತಿಲ್ಲ. ಬೆಳಗಾವಿಯಲ್ಲೇ ಇಂಥ ಪ್ರಕರಣಗಳು ಜಾಸ್ತಿ ಬರ್ತಾ ಇರುವಂಥದ್ದು ಬೆಳಕಿಗೆ. ಕಳೆದ ಬಾರಿಯೂ ಕೂಡ ಶಿವಮ್ ಇನ್ಸ್ಟಿಟ್ಯೂಟ್ ಅಲ್ಲೂ ಕೂಡ ಆಸ್ ಇಟ್ ಇಸ್ ಹೀಗೆ ಆಗಿತ್ತು. 4,000 ಕೋಟಿ ಲೂಟಿ ಪ್ರಕರಣ ಎಲ್ಲವೂ ಕೂಡ ಗಮನಿಸಿದ್ದೀವಿ. ಅದು ಕೂಡ ಬೆಳಗಾವಿಯಲ್ಲೇ ನಡೆದಿದ್ದಂಥ ಘಟನೆ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು 165 ಕೋಟಿ ಲೂಟಿ ಮಾಡಿ ಅದಾದ ನಂತರ ಹೊರದೇಶಕ್ಕೆ ಹಾರಿದ್ದಾರೆ ಅಸಾಮಿಗಳು. ಹೀಗೆ 1 ಲಕ್ಷ ಹೂಡಿಕೆಗೆ 4,000 ಬಡ್ಡಿ ಕೊಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಇನ್ವೆಸ್ಟ್ ಮಾಡಿಸ್ಕೊಂಡಿದ್ದಾರೆ. ಅದಾದ ನಂತರ 1 ವರ್ಷದ ಬಳಿಕ ಹಣ ವಾಪಸ್ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಈಗ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿಕೊಂಡಿದ್ರಂತೆ. ಹಲವು ವರ್ಷಗಳಿಂದ ಹಲವರಿಂದ ಹಣ ಸಂಗ್ರಹವನ್ನ ಮಾಡ್ತಾ ಇದ್ರು. ಬೆಳಗಾವಿ ಸೇರಿ 3,500 ಜನರಿಂದ 165 ಕೋಟಿ ಹಣವನ್ನು ಸಂಗ್ರಹ ಮಾಡಿಕೊಂಡಿದ್ರು. ಕಾಶಿನಾಥ್ ವಾಗ್ಮೋರೆ, ಗಣೇಶ್ ವಿರುದ್ಧ ಈಗ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ. ಕಚೇರಿಗೆ ಈಗ ಬೀಗ ಹಾಕಲಾಗಿದೆ. ಸಂಪರ್ಕಕ್ಕೂ ಇವರು ಸಿಗ್ತಾ ಇಲ್ಲ ಸಂಸ್ಥೆಯ ಮಾಲೀಕರು. DC ಮೊಹಮ್ಮದ್ ರೋಷನ್ ಮೊರೆ ಹೋಗಿದ್ದಾರೆ. ಮೂರುವರೆ ಸಾವಿರ ಜನರಿಂದ 165 ಕೋಟಿ ಹಣ ಸಂಗ್ರಹ ಮಾಡಿ ಅದಾದ ನಂತರ 1 ವರ್ಷದ ಬಳಿಕ ಕೊಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ದುಬೈಗೆ ಹಾರಿದ್ದಾರಂತೆ. ಕಾಶಿನಾಥ್ ವಾಗ್ಮೋರೆ, ಗಣೇಶ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಅದಾದ ನಂತರ ಹೀಗೆ ಕಚೇರಿಗೆ ಬೀಗ ಹಾಕಿದ್ದಾರೆ. ಸಂಪರ್ಕಕ್ಕೂ ಈಗ ಸಂಸ್ಥೆಯ ಮಾಲೀಕರು ಸಿಗ್ತಾ ಇಲ್ಲ. ಈಗ ಪ್ರತಿ ಬಾರಿ ಕಳೆದ ಬಾರಿಯೂ ಕೂಡ ಬೆಳಗಾವಿಯಲ್ಲಿ ಇಂಥದ್ದೇ ಒಂದು ಪ್ರಕರಣ ಬೆಳಗಿ ಬಂದಿತ್ತು. ಅಂತ ಸಂದರ್ಭದಲ್ಲಿ DC ಮೊಹಮ್ಮದ್ ರೋಷನ್ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಈ ರೀತಿಯಾಗಿ ಇಂಥ ಒಂದು ಸಂಸ್ಥೆಗಳನ್ನು ನಂಬಿ ಹಣ ಹೂಡಿಕೆ ಮಾಡಬೇಡಿ ಅಂತ. ಕಳೆದ 3 ವರ್ಷದಿಂದ ಅಪೆಕ್ಸ್ ಕಂಪನಿಯನ್ನು ನಡೆಸಿದ್ರು. ಕಳೆದ 3 ವರ್ಷದಿಂದ ಅಪೆಕ್ಸ್ ಕಂಪನಿ ಅವರು ನಡೆಸಿದ್ರು. 4% ಇಂಟ್ರೆಸ್ಟ್ ಹಾಕ್ತಿದ್ರು 1 ಲಕ್ಷಕ್ಕೆ. ಕಮ್ಸೆ ಕಮ್ 3,500 ಜನ ಅವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಈಗ 2 ತಿಂಗಳ ಹಿಂದರಿಂದ ಅವರು ಆಫೀಸು ಬಂದ್ ಮಾಡಿ ಈ ಶಿವಮೊಗ್ಗ ಏನು ಅಟ್ಯಾಕ್ ಆದ್ಲ, ಆದಿತ್ಯ ರಾಜ್ ಮೇಲೆ ಏನು ಅಟ್ಯಾಕ್ ಆದ್ಲ, ಇವ್ರ ಮೇಲೆ ಏನು ಅಟ್ಯಾಕ್ ಆಗಿಲ್ಲ, ಏನಿಲ್ಲ. ಇವ್ರು ತಮ್ಮ ಆಫೀಸ್ ಬಂದ್ ಮಾಡಿ ಒಬ್ಬ ದುಬೈದಾಗ ಹೋಗಿ ಕೂತಿದ್ದಾನ, ಒಬ್ಬ ಪುಣಾದಾಗ ಹೋಗಿ ಕೂತದಾನ. ಯಾರಿಗೂ ಏನು ರೆಸ್ಪಾನ್ಸ್ ಕೊಡೋರು ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ. ಮತ್ತು ಯಾರ್ದು ಏನು ಫೋನ್ ಖಾಲಿ ಹತ್ತೋರು ಅವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ದುಬೈದಾಗ ಕೂತಿದಾನ, ಒಬ್ಬ ಪುಣಾದಾಗ ಕೂತಾನ. ಎಲ್ಲ ಅವ್ರು ತಕ್ಕಂತೆ ತುಂಬಿದ್ದಾರೆ. ಯಾರು 1 ಲಕ್ಷ ತುಂಬ್ಯಾರ, 2 ಲಕ್ಷ ತುಂಬ್ಯಾರ, ಯಾರು 3 ಲಕ್ಷ ತುಂಬ್ಯಾರ, ಯಾರಿಗೆ ಹತ್ತು ಅನುಕೂಲ ಆಗೈತೆ ತುಂಬಿದ್ದಾರೆ. ಹಾಂ, 160 ಕೋಟಿ. ಹಾಂ, FIR ಮಾಡಿಲ್ಲ ಸರ್. FIR ಅಂದ್ರೆ 1 ತಿಂಗಳಿಂದ ಹಾದಿ ಕಾದಿ ಅವ್ರು ಬರ್ತಾರಂತ. ಅವ್ರು ಬರ್ದಿಲ್ಲ ಅನ್ನನ ಈಗ ಈ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಮಂಜುನಾಥ್, ಹೀಗೆ ಬೆಳಗಾವಿಯಲ್ಲಿ ಮತ್ತೊಮ್ಮೆ ಇಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಅದರಲ್ಲೂ ಕೂಡ 160 ಅಥವಾ 165 ಕೋಟಿ ಲೂಟಿ ಮಾಡಿ ಅದಾದ ನಂತರ ಈಗ ಸಂಸ್ಥೆ ಮಾಲೀಕ ಎಸ್ಕೇಪ್ ಆಗಿದ್ದಾನಂತೆ. ಏನಿದೆ ಪ್ರಾಥಮಿಕ ತನಿಖೆಯಲ್ಲಿ ಏನು ಗೊತ್ತಾಗಿದೆ, ಎಲ್ಲಿದ್ದಾರೆ ಇವರೆಲ್ಲ ಅಂತ? ಖಂಡಿತವಾಗ್ಲೂ ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ಹಗರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಈ ಹಿಂದೆ ಕೂಡ ಏನ್ ಶಿವಮ್ ಅಸೋಸಿಯೇಟ್ಸ್ ಆಗಿರ್ಬೋದು, ಅದೇ ರೀತಿ ಆದಿತ್ಯ ರಾಜ್ ಆಗಿರ್ಬೋದು, ಇವೆರಡರ ಮೇಲೆ ಕೂಡ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿ ಅವರು ಒಂದು ಏನು ಆದೇಶವನ್ನ ಮಾಡ್ತಾರೆ ಉಪವಿಭಾಗಾಧಿಕಾರಿಗೆ. ಅದಾದ ಬೆನ್ನಲ್ಲೇ ಏನು 2 ಸಂಸ್ಥೆಯ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಒಂದು ಕೇಸನ್ನ ಈಗ 2 ಕೇಸ್ಗಳನ್ನ CIDಗೆ ಕೂಡ ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಒಂದು ರೀತಿಯಾಗಿ ಏನು ಹೂಡಿಕೆದಾರರಿಗೆ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ಜಿಲ್ಲಾಡಳಿತ ಆದ ಮಾಚುವ ಮುನ್ನವೇ ಮತ್ತೊಂದು ಈಗ ಬಹುಕೋಟಿ ಹಗರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಈ ಅಪೆಕ್ಸ್ ಏನು
ಬಿ ಕಾರ್ಪ್ LLP ಏನ್ ಸಂಸ್ಥೆ ಏನಿದೆ, ಈ ಸಂಸ್ಥೆಯು ಕೂಡ ಏನು 4% ಬಡ್ಡಿ ದರದಲ್ಲಿ ಪ್ರತಿಯೊಬ್ಬರು ಏನು ಬೆಳಗಾವಿ ಸುತ್ತಮುತ್ತಲಿನ ಇರ್ತಕ್ಕಂಥ ಜನರಿಂದ ಈಗ 165 ಕೋಟಿ ಹಣವನ್ನು ಸಂಗ್ರಹಣ ಮಾಡಿ ಈಗ ಸದ್ಯ ಅವರಿಗೆ ಏನು ಪ್ರತಿ ತಿಂಗಳು ಏನು ಬಡ್ಡಿಯನ್ನ ಹಾಕ್ತಾ ಇದ್ರು ಅದನ್ನ ಈಗ ಕಳೆದ 2 ತಿಂಗಳಿಂದ ಅಂದ್ರೆ ಬಂದ್ ಮಾಡಿ ಈಗ ಏನು ಇಲ್ಲಿಂದ ಕಾಲ್ ಕಿತ್ತಿರ್ತಕ್ಕಂಥದ್ದು. ಆದ್ರೆ ಏನು ಹೂಡಿಕೆದಾರರು ಹೂಡಿಕೆದಾರರು ಎಲ್ಲರೂ ಕೂಡ ಈಗ ಒಂದ್ ರೀತಿಯಲ್ಲಿ ಆತಂಕದಲ್ಲಿ ಇರ್ತಕ್ಕಂಥದ್ದು. ಏನು ಹೆಚ್ಚಿನ ಬಡ್ಡಿಗೆ ಏನ್ ತಮ್ಮ ಹಣವನ್ನ ಏನು ಎಫೆಕ್ಸ್ ಏನ್ ಬಿ ಕಾರ್ಪ್ ಏನ್ LLP ಏನಿದೆ ಆ ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡಿರ್ತಾರೆ. ಈಗ ಸದ್ಯ ಈ ಕಡೆ ಹಣವೂ ಇಲ್ಲ ಕೂಡ, ಮತ್ತೆ ಅದರ ಮಾಲೀಕ ಏನು MD ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಯಾರು ಕೂಡ ಈಗ ಏನು ಅವ್ರಿಗೆ ಎಲ್ಲೂ ಕೂಡ ಅಂದ್ರೆ ಭೇಟಿ ಆಗಲು ಸಿಗ್ತಾ ಇಲ್ಲ, ಮತ್ತೆ ಎಲ್ಲಿ ಏನ್ ಕರೆ ಮಾಡಿದ್ರು ಕೂಡ ಅವ್ರಿಗೆ ಅವ್ರು ಅಂದ್ರೆ ಸಿಗ್ತಾ ಇರೋದ್ರಿಂದ ಹೂಡಿಕೆದಾರರಿಗೆ ಆತಂಕದಲ್ಲಿ ಇರ್ತಕ್ಕಂಥದ್ದು. ಸದ್ಯ ಈಗ ಮಾಹಿತಿ ಇರ್ತಕ್ಕಂಥದ್ದು ಏನು ಅಪೆಕ್ಸ್ ಬೀಜ್ ಕಾರ್ಪ್ ಏನ್ LLP ಹೆಸರಿನ ಏನ್ ಮಾಲೀಕನ ಏನು MD ಏನಿದ್ದಾನೆ ಕಾಶಿನಾಥ್ ವಾಗ್ಮೂರ್ ಆಗಿರ್ಬೋದು ಮತ್ತು ಡೈರೆಕ್ಟರ್ ಗಣೇಶ್ ಭಂಡಾರಿ ಏನಿದ್ದಾರೆ, ಇವರಿಬ್ಬರ ಮೇಲೆ ಕೂಡ ಈಗ ಹೂಡಿಕೆದಾರರು ಆರೋಪ ಮಾಡ್ತಾ ಇರತಕ್ಕಂಥದ್ದು. ಇವರಿಬ್ರು ಅಂದ್ರೆ ಏನು ಇಬ್ರು ವ್ಯಕ್ತಿಗಳೇನಿದ್ದಾರೆ, ಈ ಇಬ್ರು ವ್ಯಕ್ತಿಗಳು ಕೂಡ ಈ ಅಪೆಕ್ಸ್ ಏನ್ ಬೀಜ್ ಕಾರ್ಪ್ LLP ಏನಿತ್ತು ಇದನ್ನ ನಡೆಸ್ತಾ ಇದ್ರು ಅಂತ ಹೇಳಿ ಏನು ಹೂಡಿಕೆದಾರರು ಅಂದ್ರೆ ಈಗ ಹೇಳ್ತಾ ಇರುವಂತದ್ದು. ಸದ್ಯ ಈಗ ವಾಗ್ಮೋರ್ ಏನಿದ್ದಾನೆ ಕಾಶಿನಾಥ್ ವಾಗ್ಮೋರ್, ಅವನು ಕೂಡ ಈಗ ದುಬೈಗೆ ಹೋಗಿರೋದು, ಅಂದ್ರೆ ಇಬ್ಬರು ಕೂಡ ಈಗ ದುಬೈಗೆ ಹೋಗಿದಾರೆ ಅಂತ ಹೇಳಿ ಏನು ಹೂಡಿಕೆದಾರರು ಈಗ DC ಅವ್ರಿಗೆ ಬಂದು ಮನವಿಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಇವರು ಎಲ್ಲವನ್ನು ಕೂಡ ತೆಗೆದುಕೊಂಡು ಈಗ ದುಬೈಗೆ ಹೋಗಿದ್ದಾರೆ. ಅಂದ್ರೆ ನಮ್ಗೆ ಯಾವುದೇ ರೀತಿಯಾದಂತ ಅಂದ್ರೆ ಈ ಏನು ನಾವು ಹಣವನ್ನು ಹೂಡಿಕೆ ಮಾಡಿದೆವು, ಈಗ ಸದ್ಯ ಯಾವುದೇ ರೀತಿಯಂತ ನಾವು ಹಣ ಮರಳಿ ಕೊಡ್ತಾ ಇಲ್ಲ. ಆದ್ರೆ ಇವ್ರ ಮೇಲೆ ಒಂದು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಂತ ಹೇಳಿ ಹೂಡಿಕೆಯವರು ಏನ್ DC ಮೊಹಮ್ಮದ್ ರೋಷನ್ ಅವರು ಕೂಡ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ದೂರನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಏನ್ ತನಿಖೆ ನಡೆಸುವಂತ ನಗರ ಏನ್ ಪೊಲೀಸ್ ಆಯುಕ್ತರು ಇದ್ದಾರೆ, ಅವ್ರಿಗೂ ಕೂಡ ಈಗ DC ಅವರು ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅದು ಏನೇ ಇರ್ಲಿ, ಇಷ್ಟೆಲ್ಲ ಏನು ಬೆಳಗಾವಿಯಲ್ಲಿ ಏನು ಈ ಹಿಂದೆ ಕೂಡ ದೊಡ್ಡ ಅಂದ್ರೆ ಶಿವಮ್ ಅಸೋಸಿಯೇಟ್ಸ್ ಆಗಿರ್ಬೋದು, ಆದಿತ್ಯ ರಾಜ್ ಕ್ಯಾಪಿಟಲ್ ಏನಿದೆ, ಇವೆರಡರ ಮೇಲೆ ಕೂಡ ಏನು ಜಿಲ್ಲಾಡಳಿತ ಕಠಿಣವಾದಂತ ಕ್ರಮ ಕೈಗೊಂಡ್ರು ಕೂಡ ಜನರು ಕೂಡ ಇನ್ನೂ ಕೂಡ ಏನು ಹೂಡಿಕೆಯನ್ನು ಮಾಡೋದನ್ನ ನಿಲ್ಲಿಸಿಲ್ಲ. ಒಂದ್ ರೀತಿಯಾಗಿ ಎಲ್ಲೋ ಒಂದು ಬೆಳಗಾವಿಯಲ್ಲಿ ಏನ್ ಜನರನ್ನ ವಂಚಿಸ್ಲಿಕ್ಕೆ ಇವರು ಅಂತ ಅಂದ್ರೆ ಬೇರೆ ಬೇರೆ ಸ್ಕೀಮ್ ಗಳನ್ನ ತೆಗೆದು ಜನರನ್ನ ವಂಚಿಸ್ತಾ ಇರೋದನ್ನ ಜಿಲ್ಲಾಡಳಿತ ಕೂಡ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದೆ. ಆದ್ರೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಮತ್ತೆ ಹೆಚ್ಚಿನ ಗಮನವನ್ನ ವಹಿಸಿ ಅಲ್ಲಿ ಇರ್ತಕ್ಕಂಥ ಏನ್ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಮತ್ತಷ್ಟು ಇಂತ ಏನು ಈ ಕಂಪನಿಗಳೇನಿದಾವೆ ಇದ್ರ ಮೇಲೆ ಕಠಿಣವಂತ ಕ್ರಮ ಕೈಗೊಳ್ಳದಿದ್ರೆ ಜನರು ಪ್ರತಿದಿನ ಕೂಡ ಮೋಸ ಹೋಗೋದು ತಪ್ಪಿಲ್ಲ ಅಂತ ಹೇಳ್ಬೋದು. ರೋಶಿನಿ, ಇನ್ನು ಎಷ್ಟು ವರ್ಷದಿಂದ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ರು, ಇನ್ನು ಎಷ್ಟು ಜನರಿಂದ ಇವರು ಈಗಾಗಲೇ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇರ್ಬೋದು ಮಂಜುನಾಥ್? ಅದರಲ್ಲೂ ಕೂಡ ಈ ಹಿಂದೆ ಏನು ಶಿವಮ್ ಅಸೋಸಿಯೇಟ್ ಪ್ರಕರಣ ಬೆಳಕಿಗೆ ಬಂದಿತ್ತು, ಅದಕ್ಕೂ ಇದಕ್ಕೇನಾದ್ರೂ ಲಿಂಕ್ ಇದೆಯಾ ಅಂತ? ಖಂಡಿತವಾಗ್ಲೂ ರೋಶಿನಿ, ಶಿವಮ್ ಅಸೋಸಿಯೇಟ್ಸ್ ಆಗಿರ್ಬೋದು, ಆದಿತ್ಯ ಕ್ಯಾಪಿಟಲ್ ಆಗಿರ್ಬೋದು, ಅವ್ರದೇ ಆದಂತ ಒಂದು ಏನ್ ಬಿಸ್ನೆಸ್ ಮಾಡಲ್ ಅವ್ರದೇ ಬೇರೆ ಆಗಿತ್ತು. ಆದ್ರೆ ಇದೇನ್ ಅಪೆಕ್ಸ್ ಬೀಜ್ ಕಾರ್ಪ್ ಏನ್ LLP ಏನಿದೆ ಇದ್ರದೇ ಒಂದು ಅಂದ್ರೆ ಅವ್ರದೇ ಆದಂತ ಬಿಸ್ನೆಸ್ ಪ್ಲಾನ್ ಕೂಡ ಬೇರೆ ಇತ್ತು. ಈಗ ಸದ್ಯ ಏನು ಬೆಳಗಾವಿಯ ಸುತ್ತಮುತ್ತಲಿನ 3500 ಜನಕ್ಕೂ ಅಧಿಕ ಜನರಿಂದ ಈಗ 165 ಕೋಟಿ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಅಲ್ಲಿ ಏನು ಆ ಹೂಡಿಕೆದಾರರು ಈಗ ಆರೋಪ ಮಾಡ್ತಾ ಇರುವಂತದ್ದು. ಸದ್ಯ ಅಂದ್ರೆ ಬೆಳಗಾವಿಯ ಏನು ಇದರಲ್ಲಿ ಕೂಲಿ ಕಾರ್ಮಿಕರ ಹಿಡಿದು ಏನು ಮಾಜಿ ಸೈನಿಕರು ಕೂಡ ಈಗ ಇದರಲ್ಲಿ ಏನು ಅಂದ್ರೆ ಹೂಡಿಕೆಯನ್ನ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಕೂಲಿ ಕಾರ್ಮಿಕರು ಪ್ರತಿದಿನ ದುಡಿದು ಅಂದ್ರೆ ಏನು ಬ್ಯಾಂಕ್ ನಲ್ಲಿ ಇಟ್ರೆ ನಮ್ಗೆ ಹೆಚ್ಚಿನ ಬಡ್ಡಿ ಬರಲ್ಲ ಅನ್ನೋ ಒಂದು ಆಚೆಯನ್ನು ಇಟ್ಕೊಂಡು ಇವರಲ್ಲಿ ಅಂದ್ರೆ ಬಡ್ಡಿ ಜಾಸ್ತಿ ಬರುತ್ತೆ ಅಂತೇಳಿ ಒಂದು ಏನು ಆರ್ಥಿಕವಾಗಿ ನಾವು ಸದೃಢ ಆಗ್ಬಹುದು ಅಂತೇಳಿ ಇವರಲ್ಲಿ ಏನು ಹೂಡಿಕೆ ಮಾಡಿರ್ತಾರೆ. ಸದ್ಯ ಈಗ ಈ ಕಡೆ ಅಂದ್ರೆ ಅವ್ರು ಏನು ಸಾಲ ಸೂಲ ಮಾಡಿ ಕಟ್ಟಿರ್ತಕ್ಕಂಥ ಅಸಲು ಇಲ್ಲ, ಈ ಕಡೆ ಬಡ್ಡಿನೂ ಇಲ್ಲ. ಒಂದ್ ರೀತಿಯಾಗಿ ಹೂಡಿಕೆದಾರರು ಆತಂಕದಲ್ಲಿ ಈಗ ನಡು ನೀರಲ್ಲಿ ಇರ್ತಕ್ಕಂಥದ್ದು ಏನೇ ಅಂದ್ರೆ ನಡು ನೀರದಲ್ಲಿ ಇರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಏನು ಈ LLP ಏನು MD ಏನಿದಾನೆ ಏನು ಕಾಶಿನಾಥ್ ವಾಗ್ಮೋರ್ ಇವನನ್ನ ಕೂಡಲೇ ಬಂಧಿಸಿ ಇದರಲ್ಲಿ ಅಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಹಣವನ್ನ ಎಲ್ಲೆಲ್ಲಿ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದಾರ ಅಥವಾ ಎಲ್ಲವೂ ಕೂಡ ಏನು ಲಾಸ್ ಇದೆ ಏನಿದೆ ಅನ್ನೋದನ್ನ ಹೂಡಿಕೆದಾರ ಮುಂದೆ ತರಬೇಕು ಅನ್ನೋದೇ ಈ ಏನು ಹೂಡಿಕೆದಾರ ಆಗ್ರಹ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಜಿಲ್ಲಾಡಳಿತ ಕಠಿಣವಾದಂತ ಅಂದ್ರೆ ಅವನು ವಾಗ್ಮೋರನ್ನ ಮತ್ತೆ ಏನು ಭಾರತಕ್ಕೆ ಕರೆಸುವಂತ ವ್ಯವಸ್ಥೆಯನ್ನ ಮಾಡ್ಬೇಕು. ಮತ್ತೆ ಅದರ ಜೊತೆಗೆ ಇವರು ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂದ್ರೆ ನಾವು ಎಲ್ಲರೂ ಕೂಡ ಈಗ ಅಂದ್ರೆ ಬೀದಿಗೆ ಬಂದಂತಾಗಿದೆ. ನಾವು ಏನು ದುಡಿದು ಅಂದ್ರೆ ಅದನ್ನ ಇಟ್ಟುಕೊಂಡಿದ್ದು ಅವೆಲ್ಲವೂ ಕೂಡ ಇವನಲ್ಲೇ ಹೂಡಿಕೆ ಮಾಡಿದ್ವು. ಸದ್ಯ ಇವನ್ನೆಲ್ಲವನ್ನು ಕೂಡ ನಮಗೆ ಮರಳಿಕೊಳ್ಳುವಲ್ಲಿ ಜಿಲ್ಲಾಡಳಿತ ಅಂದ್ರೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಜಿಲ್ಲಾಡಳಿತ ಅವನ ಮೇಲೆ ಕಠಿಣವಾದಂತ ಕ್ರಮ ಕೈಗೊಳ್ಬೇಕಂತ ಹೇಳಿ ಈಗ ಏನು ಹೂಡಿಕೆದಾರ ಇದ್ದಾರೆ ಅವ್ರ ಆಗ್ರಹ ಆಗಿರ್ತಕ್ಕಂಥದ್ದು. ರೋಶಿನಿ, ಎಸ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಈಗ ಹೆಚ್ಚಾನೆಚ್ಚು ಜಾಸ್ತಿ ಕಲೆಕ್ಟ್ ಆಗಿದ್ದು ಇತ್ತೀಚಿನ ಒಂದು 4-5 ತಿಂಗಳಲ್ಲಿ. ಸೊ ಹಂಗಾಗಿ ಅದು ಜಾಸ್ತಿ ಆಗ್ತಿದ್ದಂಕ್ಲೆ ಅವರು ಒಂಥರ ಮಿಸ್ಲೀಡಿಂಗ್ ಏನೋ ಮಾಡಿಬಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ರೀತಿಯಿಂದ ನಾವು ಇಲ್ಲಿ DC ಆಫೀಸಿಗೆ ಬಂದ್ಬಿಟ್ಟು ಅವ್ರ ಹತ್ರ ಮನವಿ ಕೊಡಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಬಂದಿದ್ದೀವಿ. ಇಲ್ಲಿ ಎಷ್ಟು ಜನ ಇದ್ದೀರಿ, ಎಷ್ಟೇಟ್ ಇದ್ದೀರಿ ಸರ್? ಹೆಚ್ಚು ಕಮ್ಮಿ 3,500 ಜನ ಕ್ಲೈಂಟ್ಸ್ ಅದಾರೆ, ಎಲ್ಲಾ ರೀತಿಯಿಂದಲೂ ಸೇರಿ.
ಆಮೇಲೆ ಒಂದು 165 ಕೋಟಿ ಕಲೆಕ್ಷನ್ ಆಗಿದೆ ಸರ್.